ಪಳಾರದ ಅಂಗಡಿ ಅಂತ. ಅಂಬಣ್ಣ ಅನ್ನೋರು ನಮ್ಮ ತಂದೆಯವರು. ಅವ್ರ ಕಾಲದಲ್ಲೇ ಇದು ಅಂಗಡಿ ಸ್ಥಾಪನೆ ಆಗಿದ್ದು 1974ರಲ್ಲಿ. ಹಸಿ ಮೆಣಸಿನ್ಕಾಯಿನ, ಜವಾರಿ ಮೆಣಸಿನ್ಕಾಯಿನ ತಂದು, ಒಳ್ಳೆಯ ಕಡಲೆಬೇಳೆಯನ್ನು ತಂದು ಬೀಸಿ ಅವನ್ನ ಮೆಣಸಿನ್ಕಾಯಿ ಮಾಡಿ ನಾವು ಉಪಯೋಗಿಸ್ತಾ ಇದ್ದೀವಿ ನಮ್ಮೂರಲ್ಲಿ. ನಮ್ಮೂರಿನಲ್ಲಿದ್ದಂಥ ಜನರು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಜನರು ಏನು ಅಮೆರಿಕ ಮತ್ತು ಮೊದಲಾದಂಥ ಫಾರಿನ್ನಲ್ಲಿರೋರು, ಅವರು ಇಲ್ಲಿಗೆ ಬಂದರೆ ಅಲ್ಲಿಗೆ ಕಾರ್ಯ ಕಟ್ಕೊಂಡು ಹೋಗಿರೋದು ಸಾಕಷ್ಟು ಉದಾಹರಣೆಗಳಿವೆ. ಅದಕ್ಕೆ ಕಾರಣ ಅಂದರೆ ನಾವು ಬಳಸೋಂಥ ಮಧ್ಯಪ್ರದೇಶದ ಇಂದೂರಿನ ಸ್ಪೆಷಲ್ ಕಡಲೆಬೇಳೆ, ಅದನ್ನು ನಾವು ಜಿನ್ನಿಗೆ ಹಾಕಿಸಿ, ಒಣಗಿಸಿ ಜಿನ್ನಿಗೆ ಹಾಕಿಸಿ ಇವುಗಳ ಮಿಕ್ಸನ್ನು ಹಾಕಿಕೊಟ್ರೆ ಅವು ತುಂಬ ತಿನ್ನಲಿಕ್ಕೆ ಚೆನ್ನಾಗಿರ್ತವೆ. ಮಂಡಕ್ಕಿಯನ್ನು ದೋಸಿ ಒಗ್ಗರಣೆ ಮಾಡಿರ್ತಾರೆ. ಆ ಒಗ್ಗರಣೆ ಜೊತೆಯಲ್ಲಿ ಮೆಣಸಿನ್ಕಾಯಿ ತಿಂದರೆ ಬೆಳಗಿನ ಒಂದು ತಿಂಡಿಗೆ ನಮ್ಮೂರಿನಲ್ಲಿ ಕಾಮನ್ ಅದು. ಅದರ ಅಂದಿನಿಂದಲೂ ಇಂದಿನವರೆಗೂ ನಮ್ಮದು ಅಂಗಡಿ ನಡ್ಕೊಂಡು ಬರ್ತಾ ಇದೆ. ಇನ್ನು ಸ್ವಲ್ಪರಲ್ಲಿ ನಮ್ಮದು ಸುವರ್ಣ ಮಹೋತ್ಸವ ವರ್ಷನ ಆಚರಣೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ತಂದೆಯರು ಮಾಡಿದರು, ನಮ್ಮ ತಂದೆಯರ ನಂತರ ನಾವು ಮಾಡಿದ್ವಿ, ನಮ್ಮ ನಂತರ ಈಗ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಮೆಣಸಿನ್ಕಾಯಿಗೆ ಬಹಳ ಪ್ರಸಿದ್ಧಿ. ಮೆಣಸಿನ್ಕಾಯಿ ಖಾರ ಮಂಡಕ್ಕಿಯನ್ನು ನಾವು ಉತ್ತಮವಾದಂಥ ರೀತಿಯಲ್ಲಿ ಗುಣಮಟ್ಟದಲ್ಲಿ ಒರಿಜಿನಲ್ ಕಮಾಡಿಟಿಯನ್ನು ಉಪಯೋಗಿಸಿ ನಾವು ಮಾಡ್ತಾ ಇರೋದ್ರಿಂದ ಇಷ್ಟು ವರ್ಷವೂ ನಮ್ಮ ಅಂಗಡಿ ಹೆಸರುವಾಸಿ ಆಗಿದೆ. ಬೇರೆ ಕಡೆಗಳೆಲ್ಲ ಮಾಡ್ತಾರೆ ಅಂತ ಇಟ್ಟು ಇಂಥ ಇಟ್ಟು ಮೆಕ್ಕೆಜೋಳ ಇಟ್ಟು ಅದು ಇದು ತೊಗೊಂಡು ಅವ್ರು ಹೆಂಗೋ ಮೆಣಸಿನ್ಕಾಯಿ ಮಾಡಿಬಿಡ್ತಾರೆ ಬೇರೆ ಊರುಗಳಲ್ಲಿ. ಅವು ಉಪಯೋಗ ಬರಲ್ಲ. ಇಲ್ಲಿ ನಾವು ಒರಿಜಿನಲ್ ಆಗಿ ಉತ್ತಮವಾದಂಥ ಎಣ್ಣೆ, ಉತ್ತಮವಾದಂಥ ಕಡಲೆಬೇಳೆ ಹಿಟ್ಟು, ಆಮೇಲೆ ಜವಾರಿ ಲೋಕಲ್ನಲ್ಲಿ ಸಿಗ್ತಕ್ಕಂಥ ಇವು ಮೆಣಸಿನ್ಕಾಯಿ ಮತ್ತು ಇಲ್ಲೇ ನಮ್ಮ ಲೋಕಲ್ನಲ್ಲೇ ತಯಾರಾಗ್ತಕ್ಕಂಥ ಇವು ಮಂಡಕ್ಕಿ, ಇವುಗಳನ್ನೆಲ್ಲ ಉಪಯೋಗಿಸ್ತಾ ನಾನು ರಿಟೈರ್ಡ್ ಟೀಚರ್ ಆಗಿದ್ದಾಗಲೂ ಇದನ್ನು ನಾನು ಜಾಬ್ ಮಾಡಿದ್ದೀನಿ. ನಮಗೆ ಸೇವೆನೇ ಮುಖ್ಯ ವಿನಃ ಪ್ರಾಫಿಟ್ ಮುಖ್ಯ ಅಲ್ಲ. ವಿ ಆರ್ ನಾಟ್ ಬಾದರ್ ಅಬೌಟ್ ಪ್ರಾಫಿಟ್, ವಿ ಆರ್ ಸರ್ವಿಸ್ ಮೋಟಿವ್ ಮೆಂಬರ್ಸ್. ಆ ರೀತಿಯಾಗಿ ನಾವು ವ್ಯವಹಾರ ಮಾಡ್ತಾ ಬಂದಿರೋದ್ರಿಂದ ನಮ್ಮ ಅಂಗಡಿ ವಿಶೇಷವಾಗಿ ಹೆಸರಾಗಿದೆ. ಇದು ಅನೇಕ ಕಡೆ ಪೇಪರ್ನಲ್ಲೂ ನಮ್ಮ ಅಂಗಡಿ ಅನೇಕ ಸಲ ಬಂದಿದೆ. ದಾವಣಗೆರೆಯಲ್ಲಿ ಬಂದಿದೆ, ದಾವಣಗೆರೆ ಪೇಪರ್ನಲ್ಲಿ, ಬಳ್ಳಾರಿ ಪೇಪರ್ನಲ್ಲಿ, ಕೊಟ್ಟೂರು ಲೋಕಲ್ ಪೇಪರ್ನಲ್ಲಿ, ಎಲ್ಲ ಪೇಪರ್ನಲ್ಲಿ ನಮ್ಮ ಅಂಗಡಿ ವಿಷಯ ಅನೇಕ ಸರಿ ಬಂದಿದೆ. ಆ ರೀತಿಯಾಗಿ ಇಲ್ಲಿ ನಮ್ಮ ಅಂಗಡಿಯ ಮೆಣಸಿನ್ಕಾಯಿ ಮತ್ತು ಖಾರ ಇವೆಲ್ಲ ವಿಶೇಷವಾಗಿ ಪ್ರಚಾರ ಆಗ್ತಾ ಇದ್ದಾವೆ. ಆಮೇಲೆ ಇಲ್ಲಿ ದಾವಣಗೆರೆ, ರಾಣಿಬೆನ್ನೂರು, ಗದಗ, ಹುಬ್ಬಳ್ಳಿ ಆ ಕಡೆಯಿಂದೆಲ್ಲ ಜನ ಇಲ್ಲಿಗೆ ಬಂದರು. ಮೆಣಸಿನ್ಕಾಯಿ ತಿಂದಲೇ ಯಾರೂ ಹೋಗಲ್ಲ. ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ ನಮ್ಮ ಈ ಒಂದು ಖಾರ ಅಂದರೆ ಸೇವು ಮತ್ತು ಹುಗ್ಗಿಯನ್ನು ಇಷ್ಟಪಟ್ಟು ದೂರ ಊರುಗಳಿಗೆ ಅರ್ಧ ಕೆಜಿ, 2 ಕೆಜಿ, 3 ಕೆಜಿ, 5 ಕೆಜಿ ಅಲ್ಲಿವರೆಗೂ ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೂರಿನಲ್ಲಿದ್ದಂಥ ಜನರು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಜನರು ಏನು ಅಮೆರಿಕ ಮತ್ತು ಮೊದಲಾದಂಥ ಫಾರಿನ್ನಲ್ಲಿರೋರು, ಅವರು ಇಲ್ಲಿಗೆ ಬಂದರೆ ಅಲ್ಲಿಗೆ ಕಾರ್ಯ ಕಟ್ಸ್ಕೊಂಡು ಹೋಗಿರೋದು ಸಾಕಷ್ಟು ಉದಾಹರಣೆಗಳಿವೆ. ನೋಡಿ, ನಮ್ಮ ಕೊಟ್ಟೂರಿನಲ್ಲಿ ನಮ್ಮ ಮೆಣಸಿನ್ಕಾಯಿ ಹೆಚ್ಚು ಪ್ರಚಾರಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಕೊಟ್ಟೂರಿನ ಮೆಣಸಿನ್ಕಾಯಿಯ ವಿಶೇಷತೆ ಏನಂತಂದು ಹೇಳಿದರೆ, ನಮ್ಮ ಲೋಕಲ್ನಲ್ಲಿ ಸಿಗ್ತಕ್ಕಂಥ, ನಮ್ಮ ಸಮೀಪದ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಜವಾರಿ ಹಸಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿರ್ತವೆ, ಎಷ್ಟು ಉದ್ದ ಇರ್ತವೆ, ಎಷ್ಟು ಚೆನ್ನಾಗಿರ್ತವೆ. ಇಂಥ ಉತ್ತಮವಾದಂಥ ಮೆಣಸಿನ್ಕಾಯಿಗಳನ್ನು ಉಪಯೋಗಿಸಿಕೊಂಡು ಉತ್ತಮವಾದಂಥ ಕಡಲೆಬೇಳೆ ತಂದು ಅವುಗಳನ್ನು ಒಣಗಿಸಿ ಬೀಸಿ ನಾವು ಮೆಣಸಿನ್ಕಾಯಿಯನ್ನು ತಯಾರು ಮಾಡ್ತೀವಿ. ನಮ್ಮಲ್ಲಿ ತಿನ್ನಲಿಕ್ಕೆ ಖಾರ ಮಂಡಕ್ಕಿ ಕೊಡ್ತೀವಿ.
ಇವು ನಮ್ಮ ಲೋಕಲಲ್ಲಿ ಆಗ್ತಕ್ಕಂಥ ಮಂಡಕ್ಕಿ. ಇಲ್ಲಿ ಬಟ್ಟಿಗಳಿದ್ದಾವೆ, ಲೋಕಲ್ ಬಟ್ಟಿಗಳಿದ್ದಾವೆ. ಆ ಬಟ್ಟಿಗಳಲ್ಲಿ ಈ ಮಂಡಕ್ಕಿಯನ್ನು ತಯಾರು ಮಾಡ್ತಾರೆ. ಇವು ಬಹಳ ಟೇಸ್ಟ್ ಆಗ್ತವೆ. ಅದಕ್ಕೆ ಕಾರಣ ಅಂದರೆ ನಾವು ಬಳಸೋಂಥ ಮಧ್ಯಪ್ರದೇಶದ ಇಂದೂರಿನ ಸ್ಪೆಷಲ್ ಕಡಲೆಬೇಳೆ, ಅದನ್ನು ನಾವು ಜಿನ್ನಿಗೆ ಹಾಕಿಸಿ, ಒಣಗಿಸಿ ಜಿನ್ನಿಗೆ ಹಾಕಿಸಿ, ಆಮೇಲೆ ಇಲ್ಲಿ ನಮ್ಮ ಲೋಕಲಲ್ಲಿ ಬೆಳೆಯುವಂಥ ಹಸಿಮೆಣಸಿನ್ಕಾಯಿಯನ್ನು ತಗೊಂಡು ಅದರಿಂದ ಮಾಡೋದ್ರಿಂದ, ಆಮೇಲೆ ಅದೊಂದು ಸ್ಪೆಷಲ್ ಮೆಥಡ್ ನಮ್ಮ ಒಂದು ಊರಿನ ಜನರಿಗೆ ಗೊತ್ತು, ನಮಗೆ ಗೊತ್ತು. ಅದೇ ರೀತಿ ಆ ರೀತಿ ಮಾಡೋದ್ರಿಂದ ಇಲ್ಲಿ ಒಂದು ಸ್ಪೆಷಲ್ ಆಗಿ ಬರುತ್ತೆ, ಬೇರೆ ಕಡೆಗಿಂತ ಇಲ್ಲಿ ಸ್ಪೆಷಲ್ ಆಗಿ ಬರುತ್ತೆ. ಅದೇ ಇಲ್ಲಿ ಒಂದು ವಿಶೇಷ. ಆಮೇಲೆ ಇಲ್ಲಿ ನಾವು ಪ್ರತಿ ಸಾರಿನೂ ಇಲ್ಲಿ ಮಂಡಕ್ಕಿನ ನಾವು ಇವತ್ತೇನು ಮಂಡಕ್ಕಿ ಮಾಡ್ತಾರೋ ಅದನ್ನೇ ತೊಗೊಂಬಂದು ಜನರಿಗೆ ಕೊಡ್ತೀವಿ, ಅವತ್ತಿಂದ ಅವತ್ತಿಗೆ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಹೆಚ್ಚು ರುಚಿಕರ ಆಗಿರುತ್ತೆ. ಸ್ಪೆಷಲ್ ಆಗಿ ಮಂಡಕ್ಕಿ ಮಾಡ್ತಾರೆ ಇಲ್ಲಿ ಬೇರೆ ಕಡೆಗಿಂತ. ಆಮೇಲೆ ಮಿರ್ಚಿನೂ ಕೂಡ ಇಲ್ಲಿ ಸ್ಪೆಷಲ್ಲೇ, ಖಾರನೂ ಸ್ಪೆಷಲ್ಲೇ. ಖಾರನೂ ನಾವಿಲ್ಲಿ ಪ್ಯೂರ್ ಹಿಟ್ಟಿಂದಲೇ ಎಲ್ಲ ಮಾಡೋದು, ಯಾವುದೇ ರೀತಿಯಾಗಿ ಅದಕ್ಕೆ ಮಿಕ್ಸಿಂಗ್ ಆಗಲಿ ಅಥವಾ ರೆಡಿಮೇಡ್ ಹಿಟ್ಟಾಗಲಿ ಯಾವುದೂ ಬಳಸೋದಿಲ್ಲ. ಈ ರೀತಿ ಮಾಡೋದ್ರಿಂದಲೇ ನಮಗೆ ಅದು ಅಷ್ಟೊಂದು ಟೇಸ್ಟಾಗಿ ಬರುತ್ತೆ. ಎಲ್ಲರೂ ಇದನ್ನು ಜಗತ್ತಿನಾದ್ಯಂತನೂ ಜನ ಮೆಚ್ಚಿಕೊಂಡು ಇಷ್ಟಪಟ್ಟು ತಿಂತಾರೆ. ಆಮೇಲೆ ಬೇರೆ ಕಡೆಗೆಲ್ಲ ತೊಗೊಂಡು ಹೋಗ್ತಾರೆ. ಆಮೇಲೆ ಈ ಜಾತ್ರಾ ವಿಶೇಷದಲ್ಲಂತೂ ತುಂಬ ಸುಮಾರು 10-15 ಕ್ವಿಂಟಲ್ ನಾವು ಮಾಡ್ತೀವಿ. ಅದನ್ನೆಲ್ಲನೂ ಖಾಲಿ ಮಾಡ್ತೀವಿ. ಅದನ್ನು ಇನ್ನೂ ಸಾಲ್ಟೇಜ್ ಆಗುತ್ತೆ. ಆಮೇಲೆ ಪ್ರತಿನಿತ್ಯನೂ ನಾವು ಸುಮಾರು ಒಂದು 30-40 kg ಮಾರ್ತೀವಿ. ನಮ್ಮಲ್ಲಿ ಇದು ಈರುಳ್ಳಿ ಹಾಕ್ಕೊಂಡು ಖಾರ, ಮಂಡಕ್ಕಿ, ಮೆಣಸಿನ್ಕಾಯಿ ತಿಂದರೆ ಅತಿ ತುಂಬ ಟೇಸ್ಟ್ ಆಗ್ತದೆ. ಅದರಿಂದ ಇಂಥವೆಲ್ಲ ನಾವು ಮಾಡೋದ್ರಿಂದ ಅವು ಫೇಮಸ್ ಆಗಿದೆ. ಕೊಟ್ಟೂರಿನಲ್ಲಿ ಮೆಣಸಿನ್ಕಾಯಿ ಫೇಮಸ್ ಆಗಿದೆ. ಆಮೇಲೆ ಇನ್ನು ಹೋಟೆಲ್ಲಿಗೆ ಹೋದರೆ ಇದೇ ಮಂಡಕ್ಕಿಯಿಂದ ಒಗ್ಗರಣೆ ತಯಾರು ಮಾಡಿರ್ತಾರೆ. ಅಂದರೆ ಇದನ್ನು ತೋಸಿ, ಇದೇ ಮಂಡಕ್ಕಿಯನ್ನು ತೋಸಿ ಒಗ್ಗರಣೆ ಮಾಡಿರ್ತಾರೆ. ಆ ಒಗ್ಗರಣೆ ಜೊತೆಯಲ್ಲಿ ಮೆಣಸಿನ್ಕಾಯಿ ತಿಂದರೆ ಬೆಳಗಿನ ಒಂದು ತಿಂಡಿಗೆ ನಮ್ಮೂರಿನಲ್ಲಿ ಕಾಮನ್. ಅದು ಸಾಮಾನ್ಯವಾಗಿ ಒಗ್ಗರಣೆ ಮೆಣಸಿನ್ಕಾಯಿ ನಮ್ಮೂರಿನಲ್ಲಿ ಗೆಸ್ಟ್ ಬಂದಾಗ ಅದನ್ನು ಇಷ್ಟಪಟ್ಟು ಮಾಡಿಕೊಡ್ತಾರೆ, ಅವರು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದು ನಮ್ಮ ಕೊಟ್ಟೂರಿನಲ್ಲಿ ಸ್ವಲ್ಪ ಫೇಮಸ್ ಆಗಿದೆ. ಈ ರೀತಿಯಾಗಿ ನಮ್ಮದು ಅಂಗಡಿ ಹೆಸರುವಾಸಿಯಾಗಿದೆ ಅನ್ನೋದನ್ನು ತಿಳಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ನೀವು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಮಗೆ ತುಂಬ ವಂದನೆಗಳು.